ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯೂಟ್ಯೂಬಲ್ಲಿ ಶಾರ್ಟ್ಸ್ ಜಾಸ್ತಿ ಹಾಕಿ, ಶಾರ್ಟ್ಸ್ ಜಾಸ್ತಿ ಹಾಕಿದ್ರೆ ವ್ಯೂಸ್ ಬರುತ್ತೆ ಮತ್ತು ಸಬ್ಸ್ಕ್ರೈಬರ್ ಬರುತ್ತೆ. ಶಾರ್ಟ್ಸ್ಗೆ ವಾಚ್ ಅವರ್ ಬರಲ್ಲ, ಆದರೆ ಸಬ್ಸ್ಕ್ರೈಬರ್ ಜಾಸ್ತಿ ಬರ್ತಾರೆ. ಟ್ರೆಂಡಿಂಗು ಯಾವುದು ಟ್ರೆಂಡಿಂಗಲ್ಲಿ ನಮಗೆ ಶಾರ್ಟ್ಸ್ಗಳು ಸಿಗುತ್ತೆ ನೋಡಿ, ಟ್ರೆಂಡಿಂಗ್ ಶಾರ್ಟ್ಸ್ ಅಂತ ಕೊಟ್ಟರೆ ಟ್ರೆಂಡಿಂಗ್ ಶಾರ್ಟ್ಸ್ ಸಿಗುತ್ತೆ. ಅದಕ್ಕೆ ನೀವು ಒಂದು ವೀಡಿಯೋ ಮಾಡಿ ಹಾಕಿದ್ರೆ ಜಾಸ್ತಿ ವ್ಯೂಸ್ ಬರುತ್ತೆ. ನಾನು ಹಾಗೆ ಸರ್ಚ್ ಮಾಡಿ ಹಾಕೋದು. ಬೇಕಾದ್ರೆ ನನ್ನ ಶಾರ್ಟ್ಸ್ಗಳೆಲ್ಲ ನೋಡಿ ನೀವು, ತುಂಬ ಚೆನ್ನಾಗಿ 3,000 4,000 ಒಂದು ಶಾರ್ಟ್ಸು 1,70,000 ಏನೋ ಓಡಿದೆ. ಆ ಥರ ಟ್ರೆಂಡಿಂಗ್ ಶಾರ್ಟ್ಸ್ ಹಾಕಿದ್ರೆ ಸಬ್ಸ್ಕ್ರೈಬರ್ ಆಗ್ತಾರೆ, ವ್ಯೂಸ್ ಬರುತ್ತೆ. ಆದರೆ ವಾಚ್ ಅವರ್ ಬರಲ್ಲ ಶಾರ್ಟ್ಸ್ಗೆ. ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ ತುಂಬ ಬರ್ತಾರೆ ನನಗೆ. ಹಾಗಾಗಿ ನಾನು ದಿನಕ್ಕೆ 1-2 ಶಾರ್ಟ್ಸ್ ಹಾಕ್ತಾ ಇರ್ತೀನಿ, ಅದಕ್ಕೆ ತುಂಬ ಸಬ್ಸ್ಕ್ರೈಬರ್ ಬರ್ತಾರೆ ನೋಡಿ. ನೆನ್ನೆ ಒಂದು ಶಾರ್ಟ್ಸ್ ಹಾಕಿದ್ದೆ, ಅದಕ್ಕೆ ಎಷ್ಟು ವ್ಯೂಸ್ ಬಂದಿದೆ ಅಂದರೆ ನೋಡಿ. ಇಲ್ಲಿ ನಿಮಗೆ ತೋರಿಸೋದು 4,000 ತೋರಿಸುತ್ತೆ, ನಮಗೆ YT ಸ್ಟುಡಿಯೋದಲ್ಲಿ 5,000 ಚಿಲ್ಲರೆ ಬಂದಿದೆ. ಅದು ವ್ಯೂಸು ತುಂಬ ವ್ಯೂಸ್ ಬರುತ್ತೆ ನಂದೆಲ್ಲ ನೋಡಿ. 1,000, 1,700, 4,000, 5,000 ಈ ಥರನೇ ಬರುತ್ತೆ ನೋಡಿ. 1,78,000 ಓಡಿದೆ, ಇನ್ನೊಂದು 34,000, ಇನ್ನೊಂದು 34,000, 31,000, 26,000, 25,000 ಈ ಥರನೇ ನನ್ನ ಶಾರ್ಟ್ಸ್ಗಳು ತುಂಬ. ನೀವು ಟ್ರೆಂಡಿಂಗ್ ಶಾರ್ಟ್ಸ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ, ಅಲ್ಲಿಗೆ ನೀವು ವಿಡಿಯೋ ಅಪ್ಲೋಡ್ ಮಾಡ್ಬೋದು. ಇವತ್ತಿಂದು ಯಾರ್ದು ನಾನು ಪ್ರಮೋಷನ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಸಾತ್ವಿಕ್ ಡೈನಿಂಗ್ ಅಂತ ಹೇಳಿ, ಅವ್ರ ಚಾನಲ್ ತುಂಬ ಚೆನ್ನಾಗಿದೆ. ಅಷ್ಟು ಗಮನ ಕೊಟ್ಟಿಲ್ಲ ಯೂಟ್ಯೂಬ್ ಬಗ್ಗೆ, ಅವ್ರಿಗೇನೂ ಗೊತ್ತಿರಲಿಲ್ಲ. 91 ಸಬ್ಸ್ಕ್ರೈಬರ್ ಇದ್ದಾರೆ, 97 ವೀಡಿಯೋ ಹಾಕಿದ್ದಾರೆ. ಅವ್ರಿಗೆ ಐಡಿಯಾ ಇಲ್ಲ, ಯಾಕಂದರೆ ನಾವು ಇವಾಗ ಕಮೆಂಟ್ ಹಾಕಿದಾಗ ಕಮೆಂಟ್ ಮೇಲೆ ಕ್ಲಿಕ್ ಮಾಡಿ ಅವ್ರ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಬೇಕು, ಅದು ಇವ್ರಿಗೆ ಐಡಿಯಾ ಇಲ್ಲ. ಹಾಗಾಗಿ ಇವ್ರಿಗೆ ಇವಾಗ ನಾನು ಹೇಳಿ ಇವಾಗ ಗೊತ್ತಾಗ್ತಿರೋದು ಅವ್ರಿಗೆ. ಅವರು 91 ಸಬ್ಸ್ಕ್ರೈಬರ್ ಇರೋದಷ್ಟೇ. ಸಾತ್ವಿಕ್ ಡೈನಿಂಗ್ ಅಂತ ಇದೆ, ಅವ್ರ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿಕೆ ಇದೆ. ಅವರು ಪಾಪ 3 ವರ್ಷದಿಂದ ಮಾಡ್ತಿದ್ದಾರೆ, ಅವ್ರಿಗೆ ಗೊತ್ತಾಗ್ತಿಲ್ಲ ಹೇಗೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಬೇಕು ಹೇಗೆ ಅಂತ ಗೊತ್ತಾಗ್ತಿಲ್ಲ. ಈಗ ನಾನು ಹೇಳಿದ್ಮೇಲೆ ಅಯ್ಯೋ ಹೌದಾ ಮೇಡಮ್ ಹೀಗೆ ಮಾಡ್ಕೊಳ್ಬೇಕಾ, ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಅಂತ ಹೇಳಿದ್ರು. ಸಾತ್ವಿಕ್ ಡೈನಿಂಗ್ ಅಂತೇಳಿ ಇವ್ರ ಚಾನಲ್ನ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ವೀಡಿಯೋಗಳು ಮಾಡ್ತಾ ಇದ್ದಾರೆ ನೋಡಿ. ಒಂದು ಸರಿ ಇವ್ರ ಚಾನಲ್ ಪಾಕ ಇಲ್ಲದೆ 10 ನಿಮಿಷದಲ್ಲಿ ಮಾಡುವ ಕರಿ ಎಳ್ಳು ಉಂಡೆ. ಕರಿ ಎಳ್ಳು ತುಂಬ ತಿನ್ನಬೇಕು, ತುಂಬ ಒಳ್ಳೆಯದು, ಚೆನ್ನಾಗಿದೆ ವೀಡಿಯೋಗಳು. ಬನ್ನಿ ತೋರಿಸ್ತೀನಿ ಈಗ. ಸಾತ್ವಿಕ್ ಡೈನಿಂಗ್ 91 ಸಬ್ಸ್ಕ್ರೈಬರ್ ಇದ್ದಾರೆ, 97 ವೀಡಿಯೋ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ. ವೆಯ್ಟ್ ಲಾಸ್, ಹೆಲ್ತಿ ಬ್ರೇಕ್ಫಾಸ್ಟು, ಹೌ ಟು ಮೇಕ್ ಕ್ವಿಕ್ ಆ್ಯಂಡ್ ಈಸಿ ಸ್ವೀಟ್ ಆ್ಯಂಡ್ ಎಲ್ಲ ಥರ ಇದೆ ನೋಡಿ. ಸೂಪ್ಗಳಿದೆ, ಕುಷ್ಕ ಬಿರಿಯಾನಿ ಇದೆ, ಕೇಕು, ಪ್ರತಿಯೊಂದು ವೀಡಿಯೋ. ಆಲೂಗೆಡ್ಡೆ ಮತ್ತು ಮೆಂತ್ಯ ಸೊಪ್ಪಿನ ಪರಾಟ ಅಂತಿದ್ದಾರೆ ನೋಡಿ, ಸ್ಪೆಷಲಾಗಿದೆ, ನೋಡಬೇಕು. ಸಾಯಂಕಾಲದ ಸಣ್ಣ ಹಸಿವಿಗೆ ಕುರುಕುರು ಖಾರ, ವಾವ್, ಈ ಚಳಿಗಾಲಕ್ಕೆ ಬೇಕೇ ಬೇಕು ನೋಡಿ. ಚೆನ್ನಾಗಿದೆ, ತಮ್ಮನೇಲೂ ಚೆನ್ನಾಗಿ ಮಾಡಿದ್ದಾರೆ, ಡಾರ್ಕಾಗಿ ತುಂಬ ಚೆನ್ನಾಗಿದೆ ನೋಡಿ. ಅಮ್ಮನ ಕೈ ರುಚಿ, ಇದ್ದಕ್ಕಿದ್ದ ಅವರೆಕಾಳು ಸಾಂಬಾರು, ವಾವ್, ಅವರೆಕಾಳು ಸಾಂಬಾರು ಮುದ್ದೆಗೆ ಸೂಪರಾಗಿರುತ್ತಲ್ವ ನೋಡಿ. ಶಾರ್ಟ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ. ಪ್ಲೇ ಲಿಸ್ಟ್ ಮಾಡಿದ್ದಾರೆ, ಕಮ್ಯುನಿಟಿ ಪೋಸ್ಟ್ ಹಾಕಿದ್ದಾರೆ 5 ಡೇಸ್ ಹಿಂದೆ ನೋಡಿ. ಎಷ್ಟು ಚೆನ್ನಾಗಿದೆ. ಬೀಟ್ರೂಟ್ ಜ್ಯೂಸು, ABC ಜ್ಯೂಸ್ ಆ್ಯಂಡ್ ಹಲ್ವಾ, ಎರಡೂ ಮಾಡಿದ್ದಾರೆ. ಒಂದು ಕೇಳೋಣ ಹೇಗೆ ಮಾಡಿದ್ದಾರೆ ಅಂತ. ಏನೋ
ಸಾತ್ವಿಕ ಶೈಲಿಯಲ್ಲಿ ರೆಸ್ಟೋರೆಂಟಲ್ಲಿ ಮಾಡುವ ನೋಡಿ ಅಲ್ಲಿ ಹಾಕ್ತಾ ಇದ್ದಾರೆ. ಇಲ್ಲಿಂದ ಅದ್ರದ್ದು ಚರ್ಟ ಎಲ್ಲ ಬರ್ತಾ ಇದೆ. ಜ್ಯೂಸು ಇನ್ನೊಂದು ಕಡೆಯಿಂದ ಬರುತ್ತೆ ಅನಿಸುತ್ತೆ. ಚೆನ್ನಾಗಿದೆ ಜ್ಯೂಸು ಮಿಕ್ಸರು. ನೋಡಿದ್ರಲ್ಲ, ಸಾತ್ವಿಕ್ ಡೈನಿಂಗ್ ಎಸ್ ಅಂತೇಳಿ ತುಂಬ ಚೆನ್ನಾಗಿದೆ ಅಡುಗೆಗಳೆಲ್ಲ. ಒಂದು ಸರಿ ಇವ್ರ ಚಾನಲ್ನ ನೋಡಿ ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿ ಅವ್ರನ್ನ ಬೆಳೆಸೋಣ. ಯಾಕಂದರೆ ಏನೂ ಗೊತ್ತಿಲ್ಲ ಪಾಪ, 3 ವರ್ಷದಿಂದ ಯೂಟ್ಯೂಬಲ್ಲಿದ್ದಾರೆ. ಸಬ್ಸ್ಕ್ರೈಬರ್ ಹೇಗೆ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ, ಏನೂ ಇಲ್ಲ. ಅವ್ರಿಗೆ ಸಪೋರ್ಟ್ ಮಾಡೋಣ, ಅವರಿಂದ ನಮಗೂ ಸಪೋರ್ಟ್ ಸಿಗುತ್ತೆ. ನಾನು ಹೇಳಿದ್ದೀನಿ, ಅವ್ರಿಗೆ ಫೋನ್ ಮಾಡಿದ್ದೀನಿ, ಮಾತಾಡಿದ್ದೀನಿ ಅವ್ರ ಹತ್ರ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ತೀರಾ ಅಂತ, ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿಕೆ ಇದೆ ನನಗೆ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.